ಈಗ 50,000 ರೂಪಾಯಿ ಸ್ಯಾಲ್ರಿ ತಗೊಂಬರೋಕ್ಕೆ ನಮಗೆ ಉದ್ಯೋಗ ಕೊಡಲಿ ಮಕ್ಕಳಿಗೆ. ನಮ್ಮ ಮಕ್ಕಳುಗಳು ಖಾಲಿ ಕೂತವೆ, ಬೇರೆ ಮಕ್ಕಳಿಗೂ ಕೆಲಸ ಸಿಗಲಿ, ಬರೀ ನಮ್ಮ ಮಕ್ಕಳಂತ ಅಲ್ಲ. ಯಾರಿಗೆ ಬೇಕು? 2,000 ಬೇಡ ನಮಗೆ, 50,000 20,000 ಸಿಗಲಿ ಬಿಡ್ರಿ. ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಮಾಡಿ ಕೊಡಲಿ. ಈಗೆಲ್ಲ ಆಂಧ್ರಕ್ಕೆ ಹೋಗ್ತಾ ಇದ್ದಾವೆ ಕೆಲಸಗಳೆಲ್ಲ, ಸಾಫ್ಟ್ವೇರ್ ಕೆಲಸಗಳು. ನೆಕ್ಸ್ಟು ಇನ್ನು 10 ವರ್ಷನೂ ಇರಲ್ಲ. ಅದಾದ್ಮೇಲೆ ಮಕ್ಕಳು ಏನು ಮಾಡ್ತಾರೆ? ಈಗ ಉದ್ಯೋಗ ಕೊಡಲಿ ನಮ್ಗೆ. 2,000 ಬೇಡವೇ ಬೇಡ. ಬಿಟ್ಟು ಬಸ್ ಬೇಡ, ನಾವು ಬಸ್ನಾಗ ಓಡಾಡಲ್ಲ. ಅಲ್ಲ, ಇರೋರಿಗೆ ಯಾರು ಕೊಡೋ ಅಂತ ಹೇಳಿದರು ಸರ್. ಇವ್ರಿಗೆ ಕೊಡೋದೇ ಬೇಡ ನಮಗೆ ಅದು ಯಾವುದು ಬೇಡ. ಎಲ್ಲಿ ನೋಡು ರೋಡ್ ಮೋರಿ ಎಲ್ಲ ಹಳ್ಳ ದಿನ್ನಿ ಬಿದ್ದು ಹಾಳಾಗ್ಬಿಟ್ಟವೆ. ಏನು ಉದ್ಧಾರ ಮಾಡಿದ್ರು ಇವರು? ಬೇಕಾಗಿತ್ತು ಇವ್ರಿಗೆ. ಸರ್ಕಾರ ಮಾಡ್ತಾರಂದ್ರೆ ನಿಮ್ಗೆ 2,000 ಬೇಡ, 5 ಯಾವ ಬಿಟ್ಟಿ ಭಾಗ್ಯ ಬೇಡ. ಕುಡಿಯೋದು ಅದು ಇದು ಜಾಸ್ತಿ ಆಗ್ಬಿಟ್ಟೈತಿ. ಅವೆಲ್ಲ ನಿಲ್ಲಿಸ್ಬಿಡ್ಲಿ ಸರ್. ಅಭಿಮಾನ ಕುಮಾರಣ್ಣವ್ರ ಮೇಲೆ ಈಗಲ್ಲ ಸರ್. ನನ್ನ ಕಾಲು ಮುರಿದು 5-6 ಆಪ್ರೇಷನ್ ಆದವು. ನಾನು ನಡೆಯೋಂಗಿಲ್ಲ, ಆದರೂ ನಾವು ಅಭಿಮಾನದಿಂದಲೇ ಬಂದಿರೋದು. ನಮಗೆ ದೇವೇಗೌಡರ ಅಪ್ಪಾಜಿ ಅಂದರೆ ಇಷ್ಟ, ಕುಮಾರಣ್ಣ ಇಷ್ಟ. ಈಗ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರ ನೇತೃತ್ವದಲ್ಲಿ ನಾವು ಹೋಗ್ತಾ ಇದ್ದೀವಿ. ಎಲ್ಲ JDS ಪಕ್ಷಗಳು ಗೆಲ್ಲಿಸ್ಕೊಂಬರ್ಬೇಕು ಅಂತಲೇ ಮಾಡ್ತಾ ಇದ್ದೀವಿ. ನಮ್ಮ ಕುಮಾರಣ್ಣ ಬೇರೆ ಪಕ್ಷಗಳು ಬೇಕಾಗಿಲ್ಲ ಸರ್ ನಮಗೆ. ಈಗ ಬಿಟ್ಟಿ ಭಾಗ್ಯ ಯಾರಿಗೆ ಕೊಡೋ ಅಂತಾರೆ? ಯಾಕೆ ಬಿಟ್ಟಿ ಭಾಗ್ಯ ಬೇಕು? ದುಡ್ಕೊಂಡು ತಿನ್ನಕ್ಕೆ ಉದ್ಯೋಗ ಮಾಡಿಕೊಡ್ರಿ. ನಮ್ಮಂತ ಎಲ್ಲೇ ಉದ್ಯೋಗ ಕೊಡ್ರಿ. ಯಾವನ್ ಕೊಡೋ ಅಂದ? ಅವ್ರಿಗೆ ಅವರೇ ಮಾಡ್ಕೊಂಡ್ರ. ಜನಸಾಮಾನ್ಯರಿಗೆ 2,000 ಸಿಗೋದು ಬೇಕಾಗಿತ್ತು. ಮೋಸ ಹೋಗಿದ್ದಾರೆ ಜನ. ಇನ್ಮೇಲೆ ಮೋಸ ಹೋಗಲ್ಲ. ಸರಿಯಾಗಿ ಶಿಕ್ಷೆ ಕೊಡ್ತಾರೆ ನೋಡುವಂತ್ರಿ. ಖಂಡಿತ ನೆಕ್ಸ್ಟ್ ಅವರೇ ಕಲಿಸ್ತಾರೆ ಬುದ್ಧಿನ. ಜನಸಾಮಾನ್ಯನ 2,000 ಕೊಡೋ ಅಂತ ಯಾವನ್ ಹೇಳಿದ್ದಂತ ಪ್ರತಿಯೊಂದು ಮನೆಗೂ ನಾವು ಕ್ಯಾನ್ವರ್ಸ್ಗೆ ಹೋದಾಗ ಹೇಳ್ತಾರೆ. ಅವ್ರನ್ನ ಯಾರು ಕೊಡೋ ಅಂತ ಇರೋದಾರೆ? ನಮಗೆ ಬೇಡಮ್ಮ. ನಮಗೆ ಮಕ್ಕಳು ಮರಿಗೆ ಉದ್ಯೋಗ ಕೊಟ್ಟರು ಸಾಕು. ಇದನ್ನೇ ಪೊಲೀಸ್ ಸ್ಟೇಷನ್ ಖಂಡಿತ ಎಲ್ಲ ಹತ್ರ ಇವಾಗ ಗಾಂಜಾ ಜಾಸ್ತಿ ಆಗಿದೆ, ರೌಡಿಸಮ್ ಜಾಸ್ತಿ ಆಗಿದೆ. ಎಲ್ಲ ಹತ್ರನೂ ಬರೀ ಇದೇ ಕೆಲಸನೇ. ಯಾರಿಗೂ ಬೇಕಿದೆಲ್ಲ ಬೇಡ ನಮಗೆ. ಕಾಂಗ್ರೆಸ್ ಸರ್ಕಾರ ಬೇಡವೇ ಬೇಡ ನಮಗೆ. ದೇವೇಗೌಡರ ಅಪ್ಪಾಜಿ ಬೇಕು. ನೆಕ್ಸ್ಟು ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು.